ಪೇಪರ್ ಲೀಕ್ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ರೈಲು ರೋಕೋ ಪ್ರತಿಭಟನೆ. ಮೈಸೂರು ಮೇ 17 ನೀಟ್, ಯುಜಿಸಿ ನೆಟ್ ಸೇರಿದಂತೆ ವಿವಿಧ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ರೈಲು ನಿಲ್ದಾಣದಲ್ಲಿ ರೈಲು ರೋಕೋ ಪ್ರತಿಭಟನೆ ನಡೆಸಿದರು. ರೈಲು ಹಳಿಯ ಮೇಲೆ ಕುಳಿತು ಧರಣಿ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಎನ್ಟಿಎ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನೋ ಟು ಪೇಪರ್ ಲೀಕ್ಸ್, ಸ್ಟಾಪ್ ಪ್ಲೇಯಿಂಗ್ ವಿತ್ ದ ಲೀವ್ಸ್ ಆಫ್ ಸ್ಟೂಡೆಂಟ್ಸ್, ಎನ್ಟಿಎ ನೆವರ್ ಟ್ರಸ್ಟಬಲ್ ಏಜೆನ್ಸಿ ಎಂಬ ಫಲಕಗಳನ್ನು ಪ್ರದರ್ಶಿಸಿದರು. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಬರೆದಿರುವ ಭಿತ್ತಿ ಪತ್ರಗಳಲ್ಲಿ ಅಸಮರ್ಥ ಶಿಕ್ಷಣ ಸಚಿವ ಧರ್ಮೇಂದ್ರ ಕುಮಾರ್ ಎಂದು ಆರೋಪಿಸಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಲಾಯಿತು. ಮಹಿಳೆಯರು ಸೇರಿದಂತೆ ನೂರಾರು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪದೇ ಪದೇ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಎನ್ಟಿಎ ಅನ್ನು ವಿಸರ್ಜಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಿಂದಾಗಿ ಸುಮಾರು 1 ನಿಮಿಷಗಳ ಕಾಲ ರೈಲು ಸಂಚಾರಕ್ಕೆ ಅಡಚಣೆಯಾಯಿತು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರತಿಭಟನಾಕಾರರನ್ನು ಚದುರಿಸಿ ಸಂಚಾರ ಸುಗಮಗೊಳಿಸಿದರು. ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಅಂತ ಗೊತ್ತು. ನಿನ್ನೆ ಒಂದು ಆತ್ಮಹತ್ಯೆ ಮಾಡ್ಕೊಂಡಂಥ ವಿದ್ಯಾರ್ಥಿ ಬರೆದಿದ್ದ, ನಾನು ನೀಟ್ ಎಕ್ಸಾಮ್ ಇನ್ನು ಸೆಕೆಂಡ್ ಎಕ್ಸಾಮ್ ಬರೆಯಲ್ಲ ಅಂತ ಬರೆದ್ಬಿಟ್ಟು ನೇಣು ಹಾಕೊಂಡಿದ್ದ. ಇನ್ನೊಂದ್ಸಲ ಎಕ್ಸಾಮ್ ಬರೆಯಲ್ಲ ಅಂದ್ಬಿಟ್ಟು ನೇಣು ಹಾಕೊಂಡಿದ್ದ. ಅವ್ನು ಎಂಥ ಟೆನ್ಷನಲ್ಲಿ ಓದಿದ್ದಾನೆ. 22 ಲಕ್ಷ ಮಕ್ಕಳು ಎಷ್ಟು ಟೆನ್ಷನಲ್ಲಿ ಓದಿರ್ತಾರೆ, ಎಷ್ಟು ಕಷ್ಟ ಬಿದ್ದಿರ್ತಾರೆ. ಅವ್ರ ಬದುಕಿನೊಂದಕ್ಕೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅವ್ನು ಯಾವನೋ BJP ಲೀಡರ್ನ ಹಿಡಿದ್ರು, BJP ಯುವ ಮೋರ್ಚಾದವ್ರು ಯಾವನೋ ಲೀಡರ್ನ ಹಿಡಿದ್ರೆ ನನ್ನನ್ನೇನು ಹಿಡಿದಿದ್ದೀರಿ, ಕಿಂಗ್ ಪಿನ್ ಹಿಡೀರಿ ಅಂತ ಅವ್ನು ಹೇಳ್ತಾನೆ. ಆ ಮಟ್ಟಕ್ಕೆ ಅವ್ನು ಹೇಳ್ತಾ ಇದ್ದಾನೆ. ನೀವೇನು ಮಾಡಿದ್ರಿ? ಇವತ್ತು ಟ್ರೈನ್ನ ಬೆಂಗಳೂರು ಹೋಗ್ತಕ್ಕಂಥ ಟ್ರೈನ್ನ ನಾವು ತಡೆ ಹಾಕಿದ್ದೀವಿ. ತಡೆ ಹಾಕಿ 10 ನಿಮಿಷ ಅದನ್ನು ತಡವಾಗಿ ಕಳಿಸಿದ್ವಿ. 4 ಗಂಟೆ ಹೋಗೋ ಟ್ರೈನ್ನ 4 ಗಂಟೆ 10 ನಿಮಿಷಕ್ಕೆ ಅದನ್ನು ಬಿಡ್ತಕ್ಕಂಥ ಕೆಲಸಗಳು ಮಾಡಿದ್ದೀವಿ. ತಡೆ ಹಾಕಿ ನಮ್ಮ ಪ್ರತಿಭಟನೆಯನ್ನು ತೋರಿಸಿದ್ದೀವಿ. ಮತ್ತು ಇವರು ಸಾಕಷ್ಟು ಅನ್ಯಾಯಗಳಾಗ್ತಾ ಇದ್ದಾವೆ ಈ ದೇಶದಲ್ಲಿ. ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಮೋದಿಯವರು ರಾಜೀನಾಮೆ ಕೊಡಬೇಕು, ಈ ಸರ್ಕಾರ ತೊಲಗಬೇಕು. ವಿದ್ಯಾರ್ಥಿಗಳು ಜನ್ಸಿಗಳು ಮೇಲೆದ್ದೇಳಬೇಕು, ಅನ್ಯಾಯದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಬೇಕು. ಇದೇ ಥರ ಆದರೆ ಈ ಕಡೆ ಒಂದು ಕಡೆ ಚುನಾವಣೆಯನ್ನು ಮೋಸದಲ್ಲಿ ಮಾಡಿ ರಾಜ್ಯಗಳನ್ನ ಕದೀತಾ ಇದ್ದಾರೆ, ಇನ್ನೊಂದು ಕಡೆ ಈ ರೀತಿ ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಅನ್ಯಾಯ ಆಗ್ತಾ ಇದೆ. ದೇಶನ ಅಂಬಾನಿ ಅದಾನಿಗೆ ಮಾರ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಅನ್ಯಾಯ ಆಗ್ತಾ ಇದೆ. ಇದಕ್ಕೆಲ್ಲ ಒಂದಿನ ಅಂತ್ಯ ಕಂಡೇ ಕಾಣುತ್ತೆ ಅಂತ ನಮ್ಮೆಲ್ಲರ ಆಶಾವಾದ. ಅದಕ್ಕೋಸ್ಕರ ಜನಗಳು ಇದ್ರ ಬಗ್ಗೆ ಎಚ್ಚರವಾಗಿರಿ ಅಂತೇಳಿ ಕೇಳ್ಕೊತೀನಿ. ಬಡ ವಿದ್ಯಾರ್ಥಿಗಳ ಮೇಲೆ ಚೆಲ್ಲಾಟವಾಡುತ್ತಿರುವ ಮೋದಿ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಮೇಲೆ ಚೆಲ್ಲಾಟವಾಡುತ್ತಿರುವ ಕಳ್ಳ ಮೋದಿ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಪ್ರಧಾನ ಮಂತ್ರಿಗೆ, ಶಕಿಲಾಲ್ ಪ್ರಧಾನ ಮಂತ್ರಿಗೆ, ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ.